ನಮ್ಮ ಅದಕ್ಕೆ ಒಳ್ಳೆಳಲ್ಲ. ಅದಕ್ಕೆ ಗೊಮ್ 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 ಗೊಂಬೆಲ್ಲ ನಮಗೆ ಹೇಳ್ಬೇಕು. ಹಾಂ, ನೀನು ಬೋರ್ ಹಾಕ್ಸ್ತಿರೋದನ್ನ ಎಲ್ಲ ಪಾಯಿಂಟ್ ತಪ್ಪಿಸ್ತಾ ಇದ್ದಾರೆ ಕಣಮ್ಮ ಅಂತ. ಹಾಂ, ಹೇಳ್ತೀನಿ. ಗೊಂಬೆಲಮ್ಮ ಗೊಂಬೆಲಮ್ಮ. ವಸಂತಣ್ಣಯ್ಯ, ಯಾಕಣ್ಣ ವಸಂತಣ್ಣಯ್ಯ ಹಿಡ್ದುರ ಬಂದಿದೆಯಾ? ಯಾಕೆ ಪಾಪ ನಿನಗೆ ಕೈಲಾಗಲ್ಲ, ಏನಿಲ್ಲ, ನಡಿಯೋಕ್ಕೆ ಬಾರಣ ಬಾ ಕುಕ್ಕ ಬಾ. ಯಾಕೆ ಹಿಡ್ದುರ ಬಂದಿದೀಯಾ? ಗೊಂಬೆಲಮ್ಮ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಣಮ್ಮ. ಅದೇ 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 ಅದು ಏನಂದರೆ ನೀನು ಪಾಪವಣ್ಣ ಯಾಕ ಹೇಳಕ್ ಬಂದೈತಿ? ಕೂಕಳಣ್ಣ ಕೂಕ. ಪಾಪ ನಿನ್ನ ನಡಿಯಕ್ಕೆ ಕೈಲಾಗಲ್ಲ, ಏನಿಲ್ಲ ಪಾಪ. ನೋಡು ಅಲ್ಲಿಂದ ನಡ್ಕೊಂಬಂದಿದ್ಯಾ. ಯಾಕಣ್ಣ? ಇವಣ್ಣ ಯಾರಂದ್ರೆ ಆ ಮೂರ್ತಿ ಇದನ್ನಲ್ಲ, ಅವ್ರ ಅಣ್ಣಯ್ಯ. ಇವಣ್ಣಯ್ಯ ಪಾಪ ಹುಟ್ಟಾಗಿದ್ದಾನು ಹಿಂಗೆ ಉದ್ದು ಕೈತೆ, ಕೈ ಕಾಲೆಲ್ಲ ದಪ್ಪ, ಬ್ಯಾಳ್ಗಳೆಲ್ಲ ದಪ್ಪ, ಮಕ ಒಂಥರ. ಒಂದಿಟ್ಟು ಮಾತು ಒಂದೊಂದ್ಸತಿ ಬಿಕ್ಕಳಿಸುತ್ತೆ, ಒಂದೊಂದ್ಸತಿ ಮಾತೇ ಬರಲ್ಲ, ಒಂದೊಂದ್ಸತಿ ಚೆನ್ನಾಗಿ ಮಾತಾಡುತ್ತೆ. ಹಂಗೆ ಇವಣ್ಣಯ್ಯ ಯಾತ ಹೇಳಕ್ ಬಂದೈತೆ. ಅದಕ್ಕೇನೆ ಗೊಂಬೆಲಮ್ಮ ಅಂತ ಹೇಳ್ತೈತೆ. ಅದಕ್ಕೆ ಯಾತ ಹೇಳ್ತೈತೆ ಅಂತ ಗೊತ್ತಾಗ್ತಿಲ್ಲ. ಪಾಪ ನಡಿಯೋಕ್ಕಾಗಲ್ಲ, ಏನಿಲ್ಲ, ಅವಳು ನೋಡ್ಕೊಂಬಲ್ಲ. ಅಯ್ಯೋ, ಅವರು ಇವರು ಯಾರನ್ನ ಹಿಂಗೆ ಮಗ್ಳಗಳವ್ರು ಒಂದಿಟ್ಟು ಇಕ್ತಾರೆ ಮುಂಬಾಕೆ, ಹೆಂಗ ನಂಗೆ ಐತಿ. ಇವಾಗ ಅಣ್ಣ ಇಂದೂ ಆಸ್ತಿ ಎಲ್ಲ ಸಿಕ್ತಲ್ಲ, ಅವನ ಅದಕ್ಕೆ ಬೋಲ್ ಮೆರ್ದಾಡ್ತಿದ್ದ ಮೂರ್ತಿ. ಇವಣ್ಣ ಪಾಪ ಮದ್ವಿಲ್ಲ, ಏನಿಲ್ಲ, ಅದಕ್ಕೆ ಒಂಟೆ ಅಂತಾನು ಅಂತ ಬೈತಾಳಯ್ಯಮ್ಮ. ಶೀಲಮ್ಮ ಅಣ್ಣ ಕುಕ ಇಲ್ಲಿ ಕುಕಂಡು ಮಾತಾಡೋದೇನು? ಪಾಪ ನಿನ್ ಕಮ್ಮಕ್ಕಾಗಲ್ಲ ಕುಕ. ಆಗಲ್ಲ ಯಾಕ ಇವನು ವಾಸಂತ ಬಂದವ್ನಿ ಹಿಡ್ದೂರ ಕೈಲಾಗ್ಲಿಲ್ಲ ಅಂದ್ರು ಇಲ್ಲಿಗೆ ಯಾಕೆ ಬರಕ್ ಹೋದ ಇವನು? ಯಪ್ಪ ಯಾಕ ಹೇಳಕ್ ಬಂದೈತೆ? ಅವಾಗಲಿಂದ ಬಿಟ್ಬಿಟ್ಟು ಹೇಳಕ್ ಹೋಗುತ್ತೆ, ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಕ್ಷಣ ಸುಮ್ಮನಿದ್ರೆ ಆಮೇಲೆ ಮಾತು ಚೆನ್ನಾಗಿ ಗೊತ್ತಾವ. ಅದಕ್ಕೆ ಕೂಕೊಳ್ಳೋಣ ಅಂತ ಹೇಳಿದೀನಿ. ಪಾಪ ಯಾಕ ಬಂದೈತಿ, ಯಾತ ಗೊಂಬೆಲಮ್ಮ ಅಂತ ಹೇಳ್ತು. ಅದು ಅಲ್ಲಿ ಮುಂದಕ್ಕೆ ಆತ ಅದು ಬರಲೇ ಇಲ್ಲ ಮಾತು. ಅದಕ್ಕೆ ಒಂದು ಕ್ಷಣ ಸುಮ್ಮನೆ ಕುಕ್ಕೊಳ್ಳೋಣ ಅಂತಂದೆ. ಒಂದ್ಸತಿ ಚೆನ್ನಾಗಿ ಬರ್ತಾವೆ ಮಾತು, ಒಂದೊಂದ್ಸತಿ ಬರೋದೇ ಇಲ್ಲ ಇವಣ್ಣಯ್ಯ. ಏನಿಲ್ಲ, ಏನಂದರೆ ನೀನು ಹೊಲ್ದಾಗೆ ಬೋರ್ ಹಾಕಿಸ್ತಾ ಇದೀಯ ಅಂತಲ್ಲ. ಆಗ ಅಲ್ಲಿ ನಮ್ಮ ಅಕ್ಕೆ ಇದ್ದಾಳಲ್ಲ, ಅವಳು ಅವನು ತಿಮ್ಗೆ ಹೇಳ್ಬಿಟ್ಟು ಯಾತ ಪಾಯಿಂಟ್ ಮಾಡಿಸಿದ್ದಿ ಅಂತಲ್ಲ, ಅದನ್ನ ಚೇಂಜ್ ಮಾಡು ಅಂತ ಹೇಳವ್ರೆ ಕಣಮ್ಮ ಗೊಂಬೆಲಮ್ಮ. ಏನಣ್ಣ ನಾನು ಬೋರ್ ಪಾಯಿಂಟ್ ಮಾಡಿಸಿರೋದ ಚೇಂಜ್ ಮಾಡು ಅಂತ ಹೇಳೇವ್ರಿ? ಯಾರು? ಯಾರು? ನಿಮ್ಮ ಅಣ್ಣ ಏನು ನಿಮ್ಮ ಅಕ್ಕೇನೆ? ಕಣಮ್ಮ, ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆ. ನಾನು ಅದಕ್ಕೆ ಗೊಂಬೆಲಮ್ಮ ಒಳ್ಳೇದು ಅಂತ ಹೇಳಿ ನಮ್ಮ ಅತ್ತಿಗೆ ಒಳ್ಳೆಳಲ್ಲ. ಅದಕ್ಕೆ ಕಣಮ್ಮ. ಒಂದು ತೊಟ್ಟ ಮಜ್ಜಿಗೆ ಕೊಡು ಅಂತ ಕೇಳೋಣ ಅಂತ ಹೋಗಿದ್ದೆ, ಕೊಡಲಿಲ್ಲ. ಅದಕ್ಕೇನೆ ಮಾತಾಡ್ತಿದ್ರು. ನಾನು ಅದಕ್ಕೆ ಕೇಳಿಸ್ಕೊಂಡೆ, ಅವನಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಮಾತಾಡ್ತಿದ್ರು. ಅವ್ನು ತಿಮ್ಮನ್ನ ಕಳಿಸ್ಯವ್ರಿ. ಹೋಗಮ್ಮ, ನೀನು ಹೋಗಿ ಅಪ್ಪ ಪಾಯಿಂಟ್ ಮಾಡಿಸಿರೋದ ತಪ್ಪಿಸ್ತಾರೆ, ನೀನು ಹೇಳು. ನೋಡಪ್ಪ, ನಾವು ಪಾಯಿಂಟ್ ಮಾಡಿಸಿದೀವಲ್ಲ ಹೊಲ್ದಕ್ಕೆ, ಅದನ್ನ ಆ ಮೂರ್ತಿ ಎಂಟಿ ಇಬ್ರು ಸೇರ್ಕೊಂಡು ಆ ತಿಮ್ಮಿಗೆ ಹೇಳ್ಯಾರಂತೆ. ಆ ಕುಡುಕ್ ತಿಮ್ಮಿಗೆ ಹೇಳಿ ಪಾಯಿಂಟ್ ಎಲ್ಲನ ಚೇಂಜ್ ಮಾಡು ಅಂತ ಹೇಳವ್ರಂತ. ನೋಡು, ನಾವು ಎಲ್ಲೆಲ್ಲಿ ಪಾಯಿಂಟ್ ಮಾಡಿಸಿದ್ದೀವಿ ಅಲ್ಲೆಲ್ಲನ ಚೇಂಜ್ ಮಾಡಿ ಬಂದಿರ್ತಾನೆ ನೋಡವನು. ಇವಾಗ ಏನೋ ನಾವು ಹೊಲ್ತಕ್ಕೆ ಹೋದ್ರೆ ಸಿಗಬೇಡ್ತಾನೆ. ಯಾವಾಗ ಹೋದ್ನಣ್ಣ? ನೆನ್ನೆ ಸಹ ಹೇಳ್ತಿದ್ರು ಕಣಮ್ಮ. ನಾನು ನೆನ್ನೆ ಬರೋಣ ಅಂದ್ಕೊಂಡೆ, ಬರೋಕ್ಕಾಗಲಿಲ್ಲ, ಸುಸ್ತಾಗೋದು, ಅದಕ್ಕೆ ಬರೋಕ್ಕಾಗಲಿಲ್ಲ. ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದೈತೆ ಅಂತ ಅನ್ಕೊಂಡಿದ್ದೆ. ಇನ್ನ ಬುದ್ಧಿ ಬಂದಿಲ್ಲ ಹಂಗಾರ ಅವ್ರಿಗೆ. ಅವರು ಯಾಕಂದ್ರೆ ಅವ್ರ ತವ್ರ ಮನೆ ಕಡೆಗಳವರು ಒಂದಿಟ್ಟೆಲ್ಲ ಹೊಲ ಮಾರಿರಂತೆ. ಹೊಲ ಮಾರಿ ಒಂದಿಟ್ಟು ದುಡ್ಡು ಬೇರೆ ಕೊಟ್ಟವ್ರಂತೆ. ಅವರೆಲ್ಲನ ಪೊಲೀಸ್ನವ್ರಿಗೆಲ್ಲ ದುಡ್ಡು ಕೊಟ್ಟು ಬಿಡಿಸ್ಕೊಂಬಂದವ್ರಂತೆ. ಅದಕ್ಕೇನೆ ಬೇಲೆ ಎಲ್ಲನ ಸ್ಯಾಣೆ ದುಡ್ಡು ಕಟ್ಟಿ ಬೇಲ್ ತಗೊಂಬಂದು ಬಿಡಿಸ್ಕೊಂಬಂದವ್ರಂತೆ. ಅದಕ್ಕೆ ಇವಾಗ ಒಂದಿಟ್ಟು ಜಂಬ ಬಂದೈತಿ. ಬಿಡು, ನಮ್ಮ ತವ್ರ ಮನೆ ಹೊಲ ಮಾರಿದೀವಿ ಅಂತ ಹೇಳಿ ಅವಳು ಶೀಲೊಂದು ಒಂದಿಟ್ಟು ಹೊಲ ಕೊಟ್ಟಿದ್ರಂತ ಅವ್ರ ತವ್ರ ಮನೆಗೆ ಅಣ್ಣ ಇರು, ಅದನ್ನೆಲ್ಲ ಮಾರ್ಕೊಂಬಂದವಳಂತೆ. ದುಡ್ಡು ಐತಂತ ಇವಾಗ. ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ.
ಆಡ್ಲಿ ಗೊತ್ತಾಗಲ್ವೇ ಒಂದಿಷ್ಟನ ಇಷ್ಟೆಲ್ಲ ಆದ್ರೆ ನಾವು ಇಷ್ಟೆಲ್ಲ ಮಾಡಿದ್ವಲ್ಲ. ನಾವು ಅವ್ರು ದುಡ್ಡು ಕೊಟ್ಟಿರೋದು, ನಾವು ನಮ್ಮ ಅಮ್ಮ ದುಡ್ಡು ಕೊಟ್ಟಿರೋದು ಕಾಣಿಸಲ್ಲ ಅವ್ರಿಗೆ, ಅವ್ರು ಹೊಲ ಕೊಟ್ಟಿರೋದು ಕಾಣಿಸ್ತೈತೆ. ನಮ್ಮ ಹೊಲ ತಾಂಡ್ಲು ಹಾಗಾಳೆ ಯಾಕೆ ವಾಸಂತ ಪಿಲ್ಲಿಗಾನ ಬಂದೈತಿ? ಎಂದು ಇತ್ತ ಗೊತ್ತಿರ್ಲಿಲ್ಲ ಏನಿಲ್ಲ, ಯಾಕೆ ಬಂದಲ್ಲಮ್ಮ? ಅಲ್ಲ ಆ ಮೂರ್ತಿ ಎಂಟು ಇಬ್ಬರು ಸೇರ್ಕೊಂಡು ನಾನು ಪಾಯಿಂಟ್ ಮಾಡಿಸಿದ್ನಲ್ಲ ಹೊಲ್ದಕ್ಕೆ ನೀರು ಬೀಳಬಾರ್ದು ಅಂತ ತಿಮ್ಮಿಗೆ ಹೇಳವ್ರಂತೆ. ನೀನು ಇದನ್ನೆಲ್ಲನ ಪಾಯಿಂಟ ಚೇಂಜ್ ಮಾಡಿ ಬಾ ಅಂತ ಹೇಳವ್ರಂತೆ. ನೋಡಕ್ಕ ಎಷ್ಟ್ರ ಮಟ್ಟಿಗೆ ಇರಬೇಡ, ಇಷ್ಟೆಲ್ಲ ಆದ್ರೂ ಬುದ್ಧಿ ಅಲ್ಲ. ನಾವು ಹೊಲ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೊರ್ತು ನಮ್ಮ ದುಡ್ಡು ನಮ್ಮ ಅಮ್ಮ ಇಂತ ಕಿತ್ಕೊಂಡು ತಿಂದಿರೋದು ಹೇಳಲ್ವಲ್ಲ ಅವರು. ನಾನು ಕೊಟ್ಟಿರೋದು ಅಂತಾಳ ಅಯ್ಯಮ್ಮ. ಹೇಳೋಣ ಕಮಕಿಲ್ಲ, ಅದಕ್ಕೆ ವಾಸಂತಡೆ ಪಾಪ ಅಲ್ಲಿಂದ ಬಂದೈತೆ ಒಳಕ್ಕೆ. ನೋಡವಣ್ಣಗಿರೋ ಒಳ್ಳೆ ಮನಸ್ಸು ಅವ್ರಿಗಿಲ್ಲ. ಹೇಳತ್ಲಾಗೆ ಎಂತೆಂಥ ಜನ ಪಿಕ್ಲಿಸ್ಕೊಂಡು ಹೇಳಕ್ಕೆ ಬಂದೈತೆ ಅಣ್ಣಯ್ಯ. ಅವಣ್ಣಯ್ಯ ಹೆಂಗತ್ತ ಒಳ್ಳೇದು ಮಾಡ್ತು. ತಾಡಿ ತಿಮ್ಮಗೋಗಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಹೇಳ್ತಿಲ್ವಾ ಪಾಯಿಂಟು ಯಾರೆಲ್ಲ ಚೇಂಜ್ ಮಾಡಕ್ಕೆ ಹೇಳಿದ್ರು ಬಾ ಇಲ್ಲಿ ಹೇಳು ಅಂತ ಕರ್ಕೊಂಬತ್ ನಾವು ಮುಂದಕ್ಕೆ. ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಏನಿಲ್ಲ, ನಾನು ಏನು ಅಂದ್ಕೊಂಡವ್ರು ಅವರು. ನಾನು ಸುಮ್ಮನಿದ್ರೆ ಸುಮ್ಮನಿರ್ತೀನಿ, ಇಂಥ ಮಾಡಿದ್ರೆ ನಾನು ಸುಮ್ಮನಿರ ಅಂತಾಳಲ್ಲ. ನಾನು ಹೇಳ್ದೆ ಅಂತ ಹೇಳ್ಬೇಡ ಕಣಮ್ಮ ಗೋಬಿಲ. ನಾನು ಹೇಳ್ದೆ ಅಂತ ಇಲ್ಲ ಅಣ್ಣ ಸುಮ್ಮನಿರು, ನಿನ್ನ ಮೇಲೆ ಯಾಕೆ ಹೇಳೋಣ? ಪಾಪ ನೀನು ನನಗೆ ಒಳ್ಳೇದು ಮಾಡಕ್ಕೆ ಬಂದಿದೀಯಾ. ಅಲ್ಲಿಂದನ ಕೈಲಾಗಲಿಲ್ಲ ಅಂತಂದ್ರೂ ಒಳ್ಳೇದು ಮಾಡಕ್ಕೆ ಬಂದಿದೀಯಾ ಅಂದರೆ ನಿನ್ನ ಮೇಲೆ ಯಾಕೆ ಹೇಳೋಣ ಅಣ್ಣ? ಸುಮ್ಕಿರು, ನಿನ್ನ ಮೇಲೆ ಹೇಳಲ್ಲ ನಾನು. ನನಗೆ ಗೊತ್ತೈತಿ ಏನು ಮಾಡಬೇಕು, ಹೆಂಗೆ ಕಂಡಿರಬೇಕು, ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆಂದ ಗೊತ್ತೈತಿ. ಸುಮ್ಕಿರು. ಅಲ್ಲ ಅವ್ರಿಗೆ ಗೊತ್ತಾಗಲ್ವ ಇಂಥವೇ ಯಾತಕ್ಕೆ ಮಾಡ್ತಾರಮ್ಮ? ಸುಮ್ಮನಿರಕ್ಕಾಗಲ್ವೇ? ಇವಾಗ ಹೆಂಗ ದುಡ್ಡು ಇಸ್ಕೊಂಡ್ರೆ ಅದಕ್ಕೆ ತಾನೇ ನಾವು ಹೊಲ ಕೊಟ್ಟಿರೋದು ಅಂಬೋದೊಂದು ಇಷ್ಟನೂ ಅವ್ರಿಗೆ ಇಲ್ವಿ. ಸುಮ್ಮನೆ ನಾವು ಕೊಟ್ಟಿದ್ದೀವಿ ಅಂತಂದರೆ ದುಡ್ಡು ಇಸ್ಕೊಂಡ್ರೆ ಅದು ಯಾಕಿರಲ್ಲ. ಅದಕ್ಕೆ ಮತ್ತೆ ನೋಡು ನಿಮ್ಮ ಅಮ್ಮ ಮಾಡಿರೋ ಬದುಕ ಇದಕ್ಕೆ ಕಣಕ. ನಮ್ಮ ಅಮ್ಮಾಯಿ ನೋಡಿದ್ರೆ ನನಗೆ ಸಿಟ್ಟು ಬರೋದು ನಿಜವಾಗ್ಲೂ. ನಮ್ಮ ಅಮ್ಮಾಯಿ ನೋಡಿದ್ರೆ ಇದಕ್ಕೆ ಮತ್ತೆ ಸಿಟ್ಟು ಬರೋದು. ನೋಡಿ ಇವಾಗ ನಾವು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಬರಲ್ಲ ಅವರಿಗೆ. ನಾವು ಹೊಲ ಕೊಟ್ವಿ, ನಮ್ದು ಹೊಲ ಮೋಸ ಮಾಡಿ ತಗೊಂಡ್ಲು ಅಂತ ಹೇಳಿ ಬರೀ ಹಿಂಗೆ ಹೇಳ್ತಾರೆ. ನಾವಿವಾಗ ದುಡ್ಡು ಕೊಟ್ಟಿರೋದು ಕಷ್ಟಪಟ್ಟು ನಾವು ಕುರಿ ಕಾದು ನಮ್ಮ ಅಮ್ಮ ಕೈಗೆ ತಂದು ಕೊಟ್ಟಿದ್ವಲ್ಲ, ನಮ್ಮ ಅಮ್ಮ ತಾಂಡೋಗಿ ಕೊಡ್ತಲ್ಲ, ಆ ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಬರಲ್ಲ. ನೋಡಿ ಇವತ್ತು ಈ ಅಣ್ಣಯ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳಕ್ಕೆ ಬಂದೈತೆ ಅಂದರೆ ಕೈಲಾಗ್ದಿಲ್ದ ನೀವು ಅಣ್ಣ ಒಳ್ಳೇದು ಮಾಡ್ತಾನೆ. ಅವ್ರಿಗೆ ಯಾಕಂತ ಬುದ್ಧಿ ಐತೋ ಯಾರಿಗೆ ಗೊತ್ತು. ದೇವರಮ್ಮ ಎಂತೆಂಥ ಬುದ್ಧಿ ಕೊಟ್ಟಿರ್ತಾನೆ ಮಂಗಾಗುತ್ತೆ. ನಮ್ಮ ಅದಕ್ಕೆ ಒಳ್ಳೇದಲ್ಲ ಕಣಮ್ಮ. ನೀನು ಒಂಟೆ ಅಂತಾನು, ನೀನು ಜೀರಿಗೆ ಅಂತಾನು, ನೀನು ಜಿರಾಪೆ ಅಂತಾನು ತಮ್ ಬೊಯ್ದು ಬಿಡುತ್ತೆ. ಅದಕ್ಕಾಗಿನ ನನ್ನ ಮೇಲೆ ಹೇಳ್ಬೇಡ. ಮನಿಕೆ ಮಕ್ಕ ಜಾಗ ಕೊಡಲ್ಲ. ಅದಕ್ಕಾಗಿ ನನ್ನ ಮೇಲೆ ಹೇಳ್ಬೇಡ ಕಣಮ್ಮ. ಅಲ್ಲ ಒಳ್ಳೇದು ಮಾಡಕ್ಕೆ ಬಂದಿದ್ಯಾ, ನಿನ್ನ ಮೇಲೆ ಯಾಕೆ ಹೇಳುತ್ತೆ? ಸುಮ್ಕಿರ್, ನಿನ್ನ ಮೇಲೆ ಏನು ಹೇಳಲ್ಲ. ಹೋಗಿ ತಿಮ್ಮನ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಅವ್ನಿಗೆ ಹೇಳಿರಿ ಇನ್ನೂ ಒಂದು 500 ರೂಪಾಯಿ ಹೆಚ್ಚೆ ಕೊಡ್ತೀವಿ ಕಣ, ಹೇಳು ಏನು ಹೇಳಿದ್ರು ಅಂತ ಹೇಳಿ ಕರ್ಕೊಂಬಂದ್ರೆ ಸರಿಯಾಗಿ ಹೇಳ್ತಾನ ನನ್ನ ಮಗ. ಹೋಗಮ್ಮ ತಿಮ್ಮಂಗೆ ಕೇಳೋ ಹೋಗಿ. ಏನೋ ಎಷ್ಟು ಕೊಡ್ತೀವಿ ಅಂದ್ರೆ ಅದಕ್ಕಿಂತ ಹೆಚ್ಚೆ ಕೊಡ್ತೀನಿ, ಬೋರ ಪಾಯಿಂಟ್ ಚೇಂಜ್ ಮಾಡೋ ಅಂತ ಹೇಳಿರಿ ಅಂತ ಮುಂದಕ್ಕೆ ಕರ್ಕೊಂಡೋಗಿ ನಾನು ಏನು ಮಾಡಿದ್ರು ಗೊತ್ತಾಗುತ್ತೆ ಇವ್ರಿಗೆ ಅಂತ ಅನ್ಕೋಬೇಕು. ಮೂರ್ತಿಗೆ ಸರಿಯಾಗಿ ಹೇಳ್ತೀನಿ. ಸುಮ್ಕಿರಪ್ಪ, ಇವಾಗ ಚೇಂಜ್ ಮಾಡಿಸೋರು ತಾನೆ, ಅಲ್ಲೇ ಹಾಕಿಸ್ತೀನಿ. ದೇವ್ರ ಮೇಲೆ ಭಾರ ಹಾಕಿ ದೇವ್ರ ನೆನೆಸ್ಕೊಂತೀನಿ, ಅಲ್ಲೇ ಹಾಕಿಸ್ತೀನಿ. ನೀರು ಬೀಳ್ತಾವೆ ಹಂಗ ನೋಡೋಣ. ಅದೇ ಬಿದ್ದೆ ಬೀಳ್ತಾವೆ. ದೇವರು ಮೋಸ ಮಾಡೋರಿಗೆ ಹೆಂಗ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ಇವಾಗ ಸುಮ್ಕಿರ, ಅಲ್ಲೇ ಹಾಕಿಸ್ತೀನಿ. ಅದೇ ಪಾಯಿಂಟಿಗೆ ಹಾಕಿಸ್ತೀನಿ. ದೇವ್ರ ಮೇಲೆ ಭಾರ ಹಾಕಿ, ದೇವರೇ ನೀನೇ ಕಾಪಾಡಪ್ಪ ಗಂಗಮ್ಮ ತಾಯಿ, ನೋಡಮ್ಮ ನೀನು ಬರಬಾರ್ದು ಅಂತ ನನಗೆ ಮೋಸ ಮಾಡ್ತಾ ಇದ್ದಾರೆ. ಗಂಗಮ್ಮ ತಾಯಿ ನೀನು ನನಗೆ ಒಲಿಯಂಗಿದ್ರೆ ನೀನು ನನಗೆ ಒಲ್ದು ಬಿಡಮ್ಮ ಅಂತ ಹೇಳಿ ನಾನು ಗಂಗಮ್ಮ ತಾಯಿ ಕೈ ಮುಗಿದು ಅಲ್ಲೇ ಹಾಕಿಸ್ತೀನಿ. ನೋಡೋಣ ಅದೆಲ್ಲ ಹೆಂಗಾಗುತ್ತೆ ಏನೋ ಎತ್ತ ಅಂತ ಹೇಳಿ. ಅಷ್ಟೇನೆ. ಮೋಸ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಅರಿವಾಗಬೇಕು ಅಷ್ಟೇನೆ. ನೋಡಿದ್ರಲ್ಲ ವೀಕ್ಷಕರೇ, ಆ ಮೂರ್ತಿ ನನಗೆ ಕೆಟ್ಟದ್ದಾಗಬೇಕು ಅಂತ ಏನೆಲ್ಲ ಕೇಳಿ ಬಯಸ್ತಾ ಇದ್ದಾನೆ. ಅದೇ ಜಾಗದಾಗ ಹಾಕಿಸ್ತೀನಿ ದೇವ್ರ ಮೇಲೆ ಭಾರ ಹಾಕಿ. ಎಲ್ಲನ ಒಳ್ಳೇದಾದ್ರೆ ಸಾಕಪ್ಪ ಗಂಗಮ್ಮ ತಾಯಿ, ನೀನು ಒಲಿದ್ರೆ ಸಾಕಮ್ಮ ಅಂತ ದೇವ್ರ ನೆನೆಸ್ಕೊಂಡು ಅಲ್ಲೇ ಹಾಕಿಸ್ತೀನಿ. ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.